ಹನುಮಂತ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ 7. ರಾಮದುರ್ಗ ತಾಲೂಕಿನಲ್ಲಿ ಬಕ್ರೀದ್ ಹಬ್ಬದ ನಿಮಿತ್ತ ರಕ್ತದಾನ ಶಿಬಿರ. ಬೆಳಗಾವಿ ಜಿಲ್ಲಾ ರಾಮದುರ್ಗ ತಾಲೂಕಿನ ಮುಸ್ಲಿಂ ಬಾಂಧವರಿಂದ ಬಕ್ರೀದ್ ಹಬ್ಬದ ಆಚರಣೆ ದಿನದಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು. ಅನ್ನದಾನಕ್ಕಿಂತ ಶ್ರೇಷ್ಠವಾದ ದಾನ ಅಂದರೆ ಅದು ರಕ್ತದಾನ ಎಂದೇ ಹೇಳಬಹುದು. ಮನುಷ್ಯರು ರಕ್ತದಾನ ಮಾಡುವುದರಿಂದ ಆರೋಗ್ಯವಂತರಾಗಿರುತ್ತಾರೆ. ರಾಮದುರ್ಗ ಹುತಾತ್ಮ ಸರ್ಕಲ್ ಮಸೀದಿ ಹತ್ತಿರ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ರಾಮನಗೌಡ ಆಸ್ಪತ್ರೆ ರಕ್ತನಿಧಿ ಸಂಚಾರಿ ವಾಹನದಲ್ಲಿ ರಕ್ತದಾನ ನಡೆಸಿದರು. ಇದರಲ್ಲಿ ಮುಸ್ಲಿಂ ಯುವ ಮುಖಂಡರು ಹೆಮ್ಮೆಯಿಂದ ರಕ್ತದಾನ ಮಾಡಲು ಮುಂದಾಗಿದ್ದು ವಿಶೇಷವಾಗಿ ಕಾಣುತ್ತಿತ್ತು. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ರಾಮಗೌಡ ಆಸ್ಪತ್ರೆ ರಕ್ತನಿಧಿ ಸಂಚಾರಿ ವಾಹನದ ಸಿಬ್ಬಂದಿಗಳು ಅಚ್ಚುಕಟ್ಟಾಗಿ ಕೆಲಸ ನಿರ್ವಹಿಸುತ್ತಿದ್ದರು. ದಾಮೋದಾಸ್ ಮಾದರ್, ರಾಮದುರ್ಗ. ಈಗ ಎಷ್ಟು ಜನ ರಕ್ತದಾನ ಮಾಡಿದಿರಿ? ಆಲ್ಮೋಸ್ಟ್ ಈಗ ಬೆಳಗ್ಗೆ ನಾವು ಚಾಲು ಮಾಡಿ ಒಂದು ತಾಸು ಆತ್ರಿ. ಒಳಗೆ ಒಂದು 20 ಜನ ಅಂತ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ನಮ್ಮ 100 ಜನ ಎಲ್ಲರ ಹೆಸರು ಬರ್ತಿದ್ದಾರೆ ನಮ್ಮಲ್ಲಿ. ಇಚ್ಛೆದಿಂದ. ಹೌದಾ? ಅವರಾಗೆ ನಮಗೆ ರಕ್ತದಾನ. ಹಾಗೆ ನೀವು ರಕ್ತದಾನ ಶಿಬಿರ ಮಾಡಕತ್ತಿದ್ರಲ್ಲ, ಇದ್ರ ಬಗ್ಗೆ ನೀವು ಏನು ಹೇಳ್ತೀರಿ? ನಮಸ್ಕಾರ. ಇವತ್ತು ನಮ್ಮ ಬಕ್ರೀದ್ ಹಬ್ಬದ ನಿಮಿತ್ತವಾಗಿ ನಾವು ಬ್ಲಡ್ ಡೊನೇಷನ್ ಕ್ಯಾಂಪ್ ನಡೆಸ್ಕೊಂಡಿದ್ದೀವಿ. ಈ ಹಬ್ಬದ ನಿಮಿತ್ತ ಪವಿತ್ರವಾದ ಹಬ್ಬದ ದಿವಸ ಎಲ್ಲರೂ ಕೂಡ ನಮ್ಮೆಲ್ಲ ಫ್ರೆಂಡ್ಸ್ ಆಗಲಿ ಮತ್ತು ನಮ್ಮದು ಹಿಂದೂ ಮುಸ್ಲಿಂ ಬಾಂಧವ ಫ್ರೆಂಡ್ಸ್ ಆಗಲಿ ಎಲ್ಲರೂ ಕೂಡ ನಾವು ಇದು ಕ್ಯಾಂಪನ್ನು ಅರೇಂಜ್ ಮಾಡಬೇಕಂತೇಳಿ ಇವತ್ತು ಇದು ಇಟ್ಕೊಂಡಿದ್ದೀವಿ. ಇದರಿಂದ ಎಲ್ಲರಿಗೂ ಒಬ್ಬರು ಜೀವ ಉಳಿಲಿ ಅಂತೇಳಿ ನಾವು ಇವತ್ತು ಈ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಈಗ ಎಷ್ಟು ಜನ ರಕ್ತದಾನ ಮಾಡಿದಿರಿ? ಈಗ ಆಲ್ಮೋಸ್ಟ್ ಈಗ ಬೆಳಗ್ಗೆ ನಾವು ಚಾಲು ಮಾಡಿ ಒಂದು ತಾಸು ಆತ್ರಿ. ಒಳಗೆ ಒಂದು 20 ಜನ ಅಂತ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ನಮ್ಮ 100 ಜನ ಎಲ್ಲರ ಹೆಸರು ಬರ್ತಿದ್ದಾರೆ ನಮ್ಮಲ್ಲಿ. ಇಚ್ಛೆದಿಂದ. ಹೌದಾ? ಅವರಾಗೆ ನಮಗೆ ಎಲ್ಲ ರಕ್ತದಾನ ಕೊಡ್ತಾರೆ. ನಿಮ್ಮ ಹೆಸರೇನು?